ಎಲ್ರಿಗೂ ನಮಸ್ಕಾರ. ನಾನೀಗ ಚಂದ್ರಾಪುರಲ್ಲಿದ್ದೀನಿ. ಚಂದ್ರಾಪುರ ಟು ಜಾಂಬ್ ಅಂದ್ರೆ ಚಂದ್ರಾಪುರದಿಂದ ನಾಗ್ಪುರ್ಗೆ ಹೋಗೋ ಇನ್ ಬಿಟ್ವೀನ್ ಮಧ್ಯ ರೋಡಲ್ಲಿ ಬರುತ್ತೆ. ಮಧ್ಯ ಬರುತ್ತೆ. ಇಲ್ಲಿಂದ ಚಂದ್ರಾಪುರದಿಂದ ಜಾಮ್ಗೆ ಅನ್ನೋ ಒಂದು ಪ್ಲೇಸ್ ಬಂದ್ಬಿಟ್ಟು 90 ಕಿಲೋಮೀಟರ್ಸ್ ಬರುತ್ತೆ. ಅಲ್ಲಿ ವರ್ಕ್ ಇದೆ ಇವತ್ತು. ಚಂದ್ರಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಈಗ ಚಂದ್ರಾಪುರ ಬಸ್ ಸ್ಟ್ಯಾಂಡ್ ಇದು. ನಾನೀಗ ನಾಗ್ಪುರ್ ಬಸ್ ನಾರ್ಮಲ್ ಅಂದ್ರೆ ಆರ್ಡಿನರಿ ಬಸ್ ಇರುತ್ತಲ್ವಾ, ಸ್ಟಾಪ್ ಕೊಡ್ತಲ್ವಾ ಅಂತ ಬಸ್ ಹತ್ಬೇಕು. ನಾನ್ ಸ್ಟಾಪ್ ಹತ್ತಬಾರ್ದು, ಯಾಕಂದ್ರೆ ಅಲ್ಲಿ ಕೆಲವೊಂದು ಲಿಮಿಟೆಡ್ ಸ್ಟಾಪ್ಸ್ ಇರುತ್ತೆ ನಾನ್ ಸ್ಟಾಪ್. ಅದೇ ನಾರ್ಮಲ್ ಸ್ಟಾಪ್ಸ್ ಇರುವಂತ ಬಸ್ ಹತ್ತಿದ್ರೆ ತೊಂದರೆ ಇರಲ್ಲ. ಇದು ಜಾಮ್ ಹೋಗುತ್ತಂತೆ, ಹೋಗೋಣ. ಪರವಾಗಿಲ್ಲ, ಸಿಟಿ ಎಲ್ಲ ಇದೆ. ಈಗ ಸರಿಸುಮಾರು ಈಗ ಚಂದ್ರಾಪುರದಿಂದ ಜಾಮ್ಗೆ 2-2.5 ಅವರ್ ಅನಿಸುತ್ತೆ ಟೈಮ್. ಅಂದ್ರೆ ನಾಗ್ಪುರಿಂದ ಜಾಮ್ಗೆ ಬಂದ್ಬಿಟ್ಟು ಒಂದು 60 ಕಿಲೋಮೀಟರ್ ಇರ್ಬೋದು, 60 to 70 ಕಿಲೋಮೀಟರ್. ಇಲ್ಲಿಂದ ಆದ್ರೆ 90 ಕಿಲೋಮೀಟರ್ ಬರುತ್ತೆ ಚಂದ್ರಾಪುರ ಟು ಜಾಮ್. ನೋಡಿ, ಇದು ಬಂದ್ಬಿಟ್ಟು ನಾನು ಹೋಗ್ತಿರುವಂತದ್ದು ಜಾಮ್ಗೆ ಅಂತ ಹೇಳಿದೆ. ಚಂದ್ರಾಪುರದಿಂದ ಜಾಮ್ಗೆ ಅಂತ ಹೇಳಿದಲ್ವಾ. ಈ ಬಸ್ ಬಂದ್ಬಿಟ್ಟು ನಾಗ್ಪುರ್ ಬಸ್ ಆದ್ರೂ ಹತ್ಬೋದು ಜಾಮ್ ಹೋಗ್ಬೇಕಾದ್ರೆ, ಇಲ್ಲ ವರದಾ ಬಸ್ ಆದ್ರೂ ಹತ್ಬೋದು. ನಾಗ್ಪುರ್ ಬಸ್ ಆದ್ರೆ ಜಾಮ್ ಇಂದ ಸ್ಟ್ರೈಟ್ ಆಗಿ ಮುಂದಕ್ಕೆ ಹೋಗುತ್ತೆ. ಈ ವರದಾ ಬಸ್ ಆದ್ರೆ ಸ್ವಲ್ಪ ಜಾಮ್ ಇಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಕಡೆ ಹೋಗುತ್ತೆ. ಅದು ಸಿಟಿನೇ, ನಾಗ್ಪುರ್ ತರನೇ, ಅಂದ್ರೆ ಅಷ್ಟೊಂದು ದೊಡ್ಡದಲ್ಲ. ಅದು ಒಂದು ಡಿಸ್ಟಿಕ್ ಅನ್ಸುತ್ತೆ, ಡಿಸ್ಟಿಕ್ ಆರ್ ಸಿಟಿ. ಇದು ಬಂದು ಜಾಮ್ ಬಸ್ ಸ್ಟ್ಯಾಂಡ್. ಏನು ಇದು ಜಾಮ್ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿಂದ ಈಗ ಸೈಟ್ಗೆ ಹೋಗ್ತಾ ಇದ್ದೀನಿ, ಜಾಮ್ ಬಸ್ ಸ್ಟ್ಯಾಂಡ್. ಇಲ್ಲೇನಪ್ಪ ಅಂದರೆ ವರ್ಕು ನಮ್ಮದು ಒಂದು ಇವಾಗ ನಮ್ಮ ಹುಡುಗರು ಬಂದ್ಬಿಟ್ಟು ನಾಗ್ಪುರಿಂದ ಬರ್ತಾರೆ. ನಾಗ್ಪುರಿಂದ ಬರೋರ್ಗು ವೆಯ್ಟ್ ಮಾಡಬೇಕು, ಅವ್ರು ಮೆಟೀರಿಯಲ್ ತೊಗೊಂಡು ಬರ್ತಾರೆ. ನಮ್ಮ ಹುಡುಗರು, ನಮ್ಮ ಟೀಮ್ಮೇಟ್ಸ್ ಬರೋವರೆಗೂ ನಾವು ವೆಯ್ಟ್ ಮಾಡೋದೇ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಮೆಟೀರಿಯಲ್ ಬಂದಮೇಲೆ ನಂತರನೇ ನಮ್ಮದು ವರ್ಕ್ ಸ್ಟಾರ್ಟ್ ಆಗೋದು. ಊಟ ಮಾಡೋಣ ಅಂತ ಬಂದೆ, ಸಿಕ್ಕಾಪಟ್ಟೆ ಕಾಸ್ಟ್. ಸ್ವಲ್ಪ ಥಾಲಿ ತೊಗೊಳ್ಳೋಣ ಅಂತ ತಗೊಂಡೆ. ಚಪಾತಿ, ದಾಲ್ ಸಾಂಬಾರು, ಇನ್ನೊಂದು ಯಾವುದೋ ಬೇರೆ ಕರಿ ಕೊಟ್ಟಿದ್ದಾರೆ, ಕಡಲೆಬೇಳೆದು ಅನಿಸುತ್ತೆ, ಮತ್ತು ರೈಸು, ಮತ್ತು ಇದು ಬೀನ್ಸ್ದು ಕರಿ,